ಪ್ರೊಸೀಜರ್ 35 ವಾರ್ಡಲ್ಲಿ ಧ್ವನಿ ಮುದ್ರಿತ ಆಡಿಯೋನ ನಾವೆಲ್ಲ ಕಡೆ ಡಿಸ್ಪ್ಲೇ ಆಗ್ತಾ ಇದೆ ಮೇಡಮ್. ಎಲ್ಲಿ ಎಲ್ಲ ವಾರ್ಡಲ್ಲಿ ಡೈಲಿ ಬೆಳಿಗ್ಗೆ ವೆಹಿಕಲ್ 1 ಗಂಟೆವರೆಗೂ ಇರ್ತದೆ ಮೇಡಮ್. ಆ 1 ಗಂಟೆವರೆಗೂ ಪೂರ್ತಿ ಡಿಸ್ಪ್ಲೇ ಆಗ್ತದೆ ಮೇಡಮ್. ಆಮೇಲೆ ಪ್ರಿಂಟ್ ಮೀಡಿಯಾ ಯಾವ ತರ ಉಪಯೋಗ ಮಾಡ್ಕೊತೀರಾ? ಯೂಟ್ಯೂಬ್ಗೆ ಅವತ್ತು ಮಾಹಿತಿ ಕೊಟ್ರಲ್ಲ, ಇಲ್ಲಿ ನಾವು ನ್ಯೂಸೇ ನೋಡಲ್ಲ ಅಂದ್ರೆ ಅಟ್ಲೀಸ್ಟ್ 50 ಫ್ಯಾಮಿಲೀಸ್ ಯುಟಿಲೈಸ್ ಮಾಡ್ಕೊಳ್ಳಲ್ಲ ಅಂದ್ರೆ ನಿಮ್ಮ ಈ ಖಾತ ಡ್ರೈವ್ನ 50 ಫ್ಯಾಮಿಲೀಸ್ 500 ಫ್ಯಾಮಿಲೀಸ್ ಅಲ್ಲಿ 50-60 ಫ್ಯಾಮಿಲೀಸ್ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಲ್ಲ. ಅವ್ರಿಗೆ ಬೇಕಾಗಿರೋ ರೀಸನ್ನು, ನಿಮಗೆ ಬೇಕಾಗಿರೋ ರೀಸನ್ನು, ಅಲ್ಲಿ ಸಿಟ್ಟಿಂಗ್ ಕೌನ್ಸಿಲರ್ ಅವ್ರಿಗೆ ಬೇಕಾಗಿರೋ ರೀಸನ್ ಕೊಟ್ರೆ ಪರ್ಪಸ್ ಎಲ್ಲಿಂದ ಸರ್ವೈವ್ ಆಗುತ್ತೆ? ಸರ್ಕಾರದ ಉದ್ದೇಶ ಎಲ್ಲಿಂದ ಸರ್ವೈವ್ ಆಗಕ್ಕಾಗತ್ತೆ? ಎಲ್ಲಿಂದ ಆಗ್ಬೇಕು? ಇನ್ನೇನ್ ದಾರಿ ಹುಡುಕ್ಬೇಕಾಗುತ್ತೆ? ಏನ್ ದಾರಿ ಏನು? ಈಗ ಅವ್ರು ಹೇಳ್ತಾರೆ ನಂಗೆ ನಿನ್ನೆ ಸಂಜೆವರೆಗೂ ಗೊತ್ತಿಲ್ಲ, ರಾತ್ರಿವರೆಗೂ ಗೊತ್ತಿಲ್ಲ ಅಂತಾನೆ ಅನ್ಕೊಳ್ಳಿ. ಬೆಳಗ್ಗೆ ಆದ್ಮೇಲೆ ಇನ್ನೇನ್ ದಾರಿ ಹುಡುಕ್ಬೋದಾಗಿದೆ? ಬಂದು ಹೇಳಿದ್ದಾರೆ, ನಾವು ವೆಹಿಕಲ್ ಮುಖಾಂತರ ಸಾಯಂಕಾಲ ಬಂದು ಪೂರ್ತಿ ಏರಿಯಾದಲ್ಲಿ ಒಂದ್ ನಿಮಿಷ, ಬರೀ 500 ಫ್ಯಾಮಿಲೀಸ್ ಅಲ್ಲಿ 200 ಫ್ಯಾಮಿಲೀಸ್ ಇದ್ದಾರೆ ಅನ್ಕೊಳ್ಳಿ. ಒಂದ್ ಚಿಕ್ಕದ್ ನೋಟಿಸ್ನ ಅವ್ರ ಮನೆ ಬಾಗಿಲಿಗೆ ಅಂಟಿಸೋದು. ಇಂಥ ದಿನ ನಾವು ನಿಮ್ಮ ಏರಿಯಾಗೆ ಈಗ ಒಂದು ಸಮಸ್ಯೆ ಆಗಿದೆ ಅಪ್ಪ, ಈ ಖಾತಾ ಡ್ರೈವ್ ತುಂಬಾ ಸಮಸ್ಯೆ. ನಗರಸಭೆಗೆ ಅಲ್ದಾಡ್ತಾರೆ, ಆಮೇಲೆ ಅಲ್ಲಿ ಸಮಸ್ಯೆ ಅಂತ ಪದೇ ಮಾತಾಡ್ತಾ ಇದ್ದಾರೆ. ನಗರಸಭೆಯಲ್ಲಿ ಬ್ರೋಕರ್ಸ್ ಮುಖಾಂತರ ಸಿಗುತ್ತೆ ಅಥವಾ ಇನ್ನೊಬ್ರ ಮುಖಾಂತರ ಆದರೆ ಈ ಖಾತೆ ಆಗುತ್ತೆ ಅಂತ ಕೆಟ್ಟ ಪ್ರಚಾರ ಆಗ್ತದೆ. ಅದನ್ನು ನಿಲ್ಸೋದಕ್ಕೆ ಈ ಖಾತಾ ಡ್ರೈವ್ ಮಾಡ್ತಾ ಇದ್ದಾರೆ. ಈ ಖಾತಾ ಇನ್ನೂ ಸಿಂಪ್ಲಿಫೈ ಮಾಡಬೇಕಾದ್ರೆ ನೀವು ಹೆಂಗೆ ಪಬ್ಲಿಕ್ಗೆ ಏನು ದಾರಿ ಹುಡುಕಿದ್ದೀರಾ? ಬನ್ನಿ, ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಇನಿಷಿಯೇಟಿವ್ ತಗೊಂಡಿದ್ದೀರಾ ಹೇಳಿ? ಏನು ಇನಿಷಿಯೇಟಿವ್ ತಗೊಂಡಿದ್ದೀರಾ? ನಾವು ಇಲ್ಲಿ ವಾಟರ್ ಮ್ಯಾನ್ ಇಟ್ಕೊಂಡು 3 days ಆಯ್ತು ನಮ್ಗೆ ಹೇಳಿ. 3 days ಕಮಿಷನರ್ ಯಾರು ವಾಟರ್ ಮ್ಯಾನ್ ಯಾರು? ಅವನು ಕರಿ. ಇಲ್ಲ ಪಾಪ, ಇಲ್ಲಿ ಇರೋ ಹುಡುಗನ ನಾವು ಕಾಲೇಜಲ್ಲಿ ಇರೋ ಹುಡುಗನ ಇಟ್ಕೊಂಡು ನಾವು ಇದು ಮಾಡ್ತಾ ಇದ್ದೀವಿ. ಸೆಕ್ಯೂರಿಟಿ ಅಲ್ಲಿ ಇದ್ದಾನೆ. ಯಾರು ಸೆಕ್ಯೂರಿಟಿ ಅಲ್ಲಿ? ಇಲ್ಲಿ ಅನೀಸ್ ಪಾಷಾ ಅಂತ ಕರ್ಸಿ. 3 ದಿನ ಆಯ್ತಾ? ಕಮಿಷನರ್ ಸಾಹೇಬ್ ಹೇಳಿ 3 ದಿನ ಆಯ್ತು. ನೀವು ಎಷ್ಟು ಫ್ಯಾಮಿಲಿಗೆ ಹೇಳಿದ್ದೀರಾ? ನಿಮಗೆ ಕನ್ಫರ್ಮ್ ಇದೆಯಲ್ಲ? ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ? ಎಲ್ಲಾ ಫ್ಯಾಮಿಲೀಸ್ಗೂ ನಾವು ರೀಚ್ ಮಾಡ್ತೀವಿ. ಒಂದು ನಿಮಿಷ, ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ? ಇವರು ಯಾವಾಗ ಹೇಳಿದ್ರು? ನಾವು 3 days ಬ್ಯಾಕ್. 3 days ಬ್ಯಾಕ್. ನೀವು ಅವರಿಗೆ ನಿನ್ನೆ ಸಂಜೆ ಯಾಕೆ? ಯಾರು ಮೇಡಮ್? ಇವ್ರಿಗೆ 2 days ಬಿಫೋರ್ ಹೇಳಿದ್ರು. ಇಲ್ಲ, ಅವರು ರಾತ್ರಿ ಲೇಟ್ ಆಗಿ ಗೊತ್ತಾಯ್ತು ಅಂತ ಇದ್ದಾರೆ. ಮೊನ್ನೆನೇ ನಾನು ಹೇಳಿದ್ದೀನಿ, ಇವ್ರಿಗೆ ರಮೇಶ್ ಅಂತ ಹೇಳಿದ್ದಾರೆ, ಎಲ್ಲಾ ಮನೆಗೂ ಹೇಳಿದ್ದೀನಿ. ಬಟ್ ಇವ್ರು ಇಲ್ಲಿ ರೆಸಿಡೆನ್ಸ್ ಇಲ್ಲ ಮೇಡಮ್. ಮತ್ತೆ ಎಲ್ಲಿದೆ? ಅವ್ರು ಬೇರೆ ಕಡೆ ಇರೋದು. ಇವ್ರ ಮನೆ ಕಟ್ಟಿದ್ರೆ ಇಲ್ಲಿ ಬಾಡಿಗೆ ಕೊಟ್ಟಿದ್ದಾರೆ. ಇವ್ರು ರೆಸಿಡೆನ್ಸ್ ಇಲ್ಲಿ ಇಲ್ಲ. ಇನ್ಯಾ ಅಸೋಸಿಯೇಷನ್ ಇಟ್ಕೊಂಡು ನೀವು ಇವರು ಇಲ್ಲಿ ರೆಸಿಡೆನ್ಸ್ ಇಲ್ಲ ಮೇಡಮ್. ಈ ಖಾತಾ ಡ್ರೈವ್ ಹೆಂಗ್ ಮಾಡ್ತೀರಾ? ಇವ್ರಿಲ್ಲ, ಎಲ್ಲಾ ಮನೆಗೂ ಎಷ್ಟು ಫ್ಯಾಮಿಲೀಸ್? ಎಲ್ಲಾ ಫ್ಯಾಮಿಲಿ ಇಲ್ಲಿ 65 ಮನೆ ಇದೆ ಮೇಡಮ್. 65 ಮನೆಗೂ ನಾವು ತಲುಪಿಸಿದ್ವಿ. ಪ್ರತಿ ಮನೆಗೂ 3 times ಹೇಳಿ. ರಾಜೀವ್ ಗಾಂಧಿ ಲೇಔಟ್ ಇಂದ ಎಷ್ಟು ಜನ ಬಂದಿದ್ದಾರೆ? ನನ್ಗೆ ಅಟ್ಲೀಸ್ಟ್ ಕೈ ಎತ್ಸಿ ರಾಜೀವ್ ಗಾಂಧಿ ಲೇಔಟ್ ಅವ್ರು ಎಷ್ಟು ಜನ ಇದನ್ನ ಉಪಯೋಗ ಮಾಡ್ಕೊಳಕ್ ನಾವು ಮನೆಗೂ ಬಂದು ಹೇಳಿದೀವಿ. ಒಂದ್ ನಿಮಿಷ ಆಯ್ತು, ನಿಮ್ಮ ಅವ್ರಿಗೆ 1 ನಿಮಿಷ ಇದು ಕೊಡಿ. ಇಲ್ಲ, ನಾನು ಏನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಗರಸಭೆಯಲ್ಲಿ ಕಮಿಷನರ್ ಅಲ್ಲಿಲ್ಲ, ನಿಮ್ಮ ಮನೆ ಬಾಗ್ಲ ಹತ್ರ ಬಂದಿದ್ದಾರೆ. AW ನಿಮ್ಮ ಮನೆ ಬಾಗ್ಲ ಹತ್ರ ಬಂದಿ ಆಗ್ಲೇ 2 hour ಆಗಿರುತ್ತೆ ಇಲ್ಲಿ ಬಂದು. ಇಡೀ ನಗರಸಭೆ ಸಿಬ್ಬಂದಿ ಇವತ್ತೊಂದು 488 ನಮ್ಗೆ KDA ಇಂದ ಬಂದಿರುವಂತ ಎಷ್ಟು ಬೆನಿಫಿಷರೀಸ್ ಇದ್ದೀರಾ ಅವ್ರದ್ದು ನಾವು ಈ ಖಾತಾ ಡ್ರೈವಲ್ಲಿ ಈ ಖಾತಾ ಮಾಡಬೇಕು ಅಂತ ನಿಮ್ಮ ಡೋರ್ ಸ್ಟೆಪ್ಸ್ಗೆ, ನಿಮ್ಮ ವಾರ್ಡ್ಗೆ ನಾವು ಬಂದಿದ್ದೀವಿ. ನೀವು ಯಾರೂ ಗೊತ್ತಿಲ್ಲ, ಇನ್ಕ್ಲೂಡಿಂಗ್ ಕೌನ್ಸಿಲರು ಹೇಳಿದ್ದಾರೆ ಅಂತ, ಸ್ವಲ್ಪ ಜನ ಹೇಳಿಲ್ಲ ಅಂತ, ಅಸೋಸಿಯೇಷನ್ಗೆ ಮಾಹಿತಿನೇ ಇಲ್ಲ ಅಂತ, ಅವ್ರು ಇಲ್ಲಿರಲ್ಲ. ಯಾವ ದಾರಿ ಯೂಟ್ಯೂಬ್ ನೋಡ್ತೀರಾ ಇಲ್ಲ ಗೊತ್ತಿಲ್ಲ. ನಮ್ಮಲ್ಲಿ ಪ್ರಿಂಟ್ ಮೀಡಿಯಾ ಉಪಯೋಗ ಮಾಡ್ಕೊ. ಇನ್ನು ನಮ್ದೆಲ್ಲ ಸರ್ವಿಸ್ ಏನು ಅರ್ಥ ಆಗಾದ್ರೆ? ನಾನು ನೀವು ಗೆಲ್ಸಿರೋಂಥ ಒಬ್ಬ ಶಾಸಕರು, ನಿಮ್ಮ ನಗರಸಭೆಯ ಅಧ್ಯಕ್ಷರು, ಕಮಿಷನರು, AW, ಇಡೀ ಈ ಖಾತಾ ಡ್ರೈವ್ ಮಾಡುವಂಥ ಇಡೀ ಸಿಬ್ಬಂದಿ ನಗರಸಭೆಯಲ್ಲಿ ಒಬ್ಬರು ಮೋಸ್ಟ್ಲಿ ನಂಗೆ ಇರಲ್ಲ, 1 ಕ್ಲರ್ಕು ಇರಲ್ವೇನೋ ಮಧ್ಯಾಹ್ನವರೆಗೂ. ಇವತ್ತು ಎಲ್ಲ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀವಿ ಅಂದಾಗ ಯಾರು ಜವಾಬ್ದಾರಿಯಲ್ಲಿದ್ದೀರಾ? ನನಗೆ ಗೊತ್ತಿಲ್ಲ, ಸಂಜೆ ಗೊತ್ತಾಯ್ತು, 2 ದಿನ ಮುಂಚೆ ಗೊತ್ತಾಯ್ತು. ಇದು ಉಪಯೋಗ ಮಾಡ್ಕೊಳ್ಳೋ ಅಂತ ರೀತಿ ನೀತಿನ ಅಥವಾ ಇನ್ನೂ ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ಆಚೆ ಗೊತ್ತಾಗ್ಲಿ ಈಗ. ಯಾಕಂದ್ರೆ ಇದೇ ಸಂದರ್ಭ ಕರೆಕ್ಟ್ ಮಾಡ್ಕೊಳಕ್ಕಾಗೋದು, ಗೊತ್ತಾಗ್ಬೇಕು. ನೀವು ದೊಡ್ಡವರಿದ್ದೀರಾ, ಒಂದು 50 ವರ್ಷ 55 ವರ್ಷ ಆಗಿರೋ ತರ ಕಾಣ್ತಾ ಇದೆ. ಏನ್ ಸಮಸ್ಯೆ ಅಂತ ಹೇಳಿ, ನಮ್ಗೆ ಅರ್ಥ ಆಗ್ಲಿ. ಮೇಡಮ್, ನಾವು ಇಲ್ಲೇ AD ಆಫೀಸ್ಗೆ ಹೋದಾಗ ಗೊತ್ತಾಯ್ತು ಮೇಡಮ್. ಇವಾಗ ಜಸ್ಟ್ ನಮಗೆ ನಗರಸಭೆ ಗಾಡಿಯಿಂದ ಕಸ ತಗೊಳ್ಳುತ್ತಾ ಮಾಡಿದ್ದಾರೆ ಅಂದ್ರೆ ಬೆಳಗ್ಗೆ ಮಾಡಕ್ ಆಗಿರಲ್ಲ, 2 ದಿನ ಮುಂಚೆಯಿಂದ ಮಾಡಿರ್ತಾರೆ. ಯಾರಾದ್ರೂ ಒಬ್ರು ನಗರಸಭೆಯಲ್ಲಿ ಅದ್ರದ್ದು ಅನೌನ್ಸ್ ಆಯ್ತು ಅಂತ ಒಬ್ರಾದ್ರೂ ಹೇಳ್ಬೇಕಾಗಿತ್ತು. ಶಶಿ ಮೊನ್ನೆ ಮೇಡಮ್
ನಗರಸಭೆ ವಾಹನ ಬಂದು ಏರಿಯಾ ಎಲ್ಲ ರೌಂಡ್ ಹೊಡೆದಿದೆ ಮೇಡಮ್. ಬಟ್ ಇಲ್ಲಿ ಇರೋ ಸೈಟ್ ಅನೌನ್ಸ್ ಆಟೋ ಅನೌನ್ಸ್ ಮಾಡಿದ್ರು ಮೇಡಮ್. ನಮ್ ಏರಿಯಾ ಎಲ್ಲ ಅನೌನ್ಸ್ ಆಗಿದೆ ಆಟೋ ಅಲ್ಲಿ. ಬಟ್ ಇಲ್ಲಿ ಸೈಡ್ ತೆಗ್ದಿರೋರು ಯಾರು ಇಲ್ಲ ಮೇಡಮ್. ಇಲ್ಲಿ ಸೈಡ್ ತಗೊಂಡಿರೋರು ಮಾತಾಡ್ತಾ ಇರೋರೇ ಕಾರ್ನಿಷನ್ ಟೌನ್ ಅಲ್ಲಿ ಇದ್ದಾರೆ. ಈಗ ಮಾತಾಡ್ತಾ ಇರೋರೇ ಕಾರ್ನಿಷನ್ ಟೌನ್ ಅಲ್ಲಿ ಇದ್ದಾರೆ. ಇಲ್ಲ ಇಲ್ಲಿ ಜಾಸ್ತಿ ಅವರು ಬಿ ಖಾತಾ ತಗೊಳ್ಳೋದಕ್ಕೆ ಎಷ್ಟು ಜನ ಓ ಮೈ ಗಾಡ್ ಅವರೇ ಜಾಸ್ತಿ. ಒಂದ್ ನಿಮಿಷ ಕೈ ಇಳಿಸಿ. ಇಂಟರ್ ಫ್ಯಾಮಿಲೀಸ್ ಎಲ್ಲರೂ ಬೆಂಗಳೂರು ಟ್ರಾವೆಲ್ ಮಾಡೋರು. ರಾಜೀವ್ ಗಾಂಧಿ ಲೇಔಟ್ ಇಂದ ಈ ಖಾತಾಗೆ ಎಷ್ಟು ಜನ ಬಂದಿದ್ದೀರಾ? ರಾಜೀವ್ ಯಾರನ್ನ ನಾವು ರಾಜೀವ್ ಗಾಂಧಿ ಲೇಔಟ್ ಇಂದ ಬಂದಿರೋರು ಸೈಟ್ಸ್ ಇಲ್ಲಿ ಮನೆಗೆ ಕಟ್ಕೊಂಡಿರೋರು ಮಾತ್ರ ವಿಚಾರ ಗೊತ್ತು. ಸೈಡ್ ಕಟ್ಕೊಂಡವ್ರು ಕೆಡಿಯಾಗೂ ಅವ್ರು ರೆಡ್ಡಿಗೆ ಹೇಳಿದೀನಿ, ಅಲ್ಲಿರೋರು ಸ್ಟಾಫ್ಗೆ ಹೇಳಿದೀನಿ. ಇದತ್ತ ಈ ಕಥೆ ಅವರೆಲ್ಲೋದ್ರು ಕೆಡಿ ಅವರೆಲ್ಲೋದ್ರು ಇವತ್ತು ಬರ್ಬೇಕಲ್ಲ. ಯಾರು ಬಂದಿಲ್ಲ. ಕೆಡಿ ಅವ್ರು ಯಾಕೆ ಬಂದಿಲ್ಲ? ಸೈಟ್ ಪರ್ಚೇಸ್ ಮಾಡಿದಾರೆ ಮೇಡಮ್. ಯಾವಾಗೋ ಪರ್ಚೇಸ್ ಮಾಡಿರೋದು. ಇದುವರೆಗೆ ಯಾರು ಇಲ್ಲ. ಇಲ್ಲಿ ಮನೆ ಕಟ್ಕೊಂಡು ಯಾರು ವಾಸ ಇದಾರೋ ಎಲ್ಲಾ ಮನೆಗಳಿಗೂ ಹೇಳಿದ್ವಿ. 3-4 ಸರಿ ಹೇಳಿದ್ವಿ. ಇವತ್ತು ಬೆಳಗ್ಗೆನೂ ಹೇಳಿದ್ವಿ ಮೇಡಮ್ ಬರ್ತಾ ಇದಾರೆ. ನೋಡ್ರಿ, ನಿಮ್ ವ್ಯವಸ್ಥೆ ಏನಾಗಿದೆ ಪಜೀತಿ. ನೀವು ಬೆಳಗ್ಗೆ ಇದ್ರೆ ನ್ಯೂಸ್ ನ ಕವರ್ ಮಾಡಬೇಕು, ಅದು ಸೆನ್ಸೇಷನಲ್ ನ್ಯೂಸ್ ಆಗಬೇಕು. ಡಿಸ್ಟ್ರಿಕ್ಟ್ ಅಲ್ಲಿ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಬೇಕು ಅಥವಾ ರಾಜ್ಯದಲ್ಲಿ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಬೇಕು ಅಂತ ನಿಮ್ದು ಹೆಂಗ್ ನಾಯಿ ಪಾಡ ಆಗಿರುತ್ತೆ. ನಮ್ಗೆ ಅದಕ್ಕಿಂತ ಕಡೆಯಾಗಿರುವಂತ ಪಾಡ ಆಗ್ಬಿಟ್ಟಿದೆ. ನಾವೇನೋ ಯೋಚನೆ ಮಾಡಿ ಹಿಂಗೋ ಒಳ್ಳೇದಾಗ್ಲಿ ಇವ್ರಿಗೆ, ಯಾವುದಾದ್ರೂ ದಾರಿಯಲ್ಲಿ ಇಲ್ಲಿರೋ ಅಂಥವ್ರಿಗೆ ಯಾರೂ ಅನ್ಯಾಯ ಮಾಡದೇ ಇರಲಿ. 100 ರೂಪಾಯಲ್ಲಿ ಹೋಗೋದನ್ನ 1000 ರೂಪಾಯಿ ಅಂತಾರೆ, 600 ರೂಪಾಯಿ ಹೋಗೋದನ್ನ 5000 ಅಂತಾರೆ. ಬರೀ ಇದನ್ನು ಪ್ರಚಾರಕ್ಕೆ ಇಡ್ತಾರೆ. ಅಟ್ಲೀಸ್ಟ್ ಈ ಕೆಲಸ ಒಂದು ಪ್ರಾಮಾಣಿಕವಾಗಿ ಅವ್ರು ಎಷ್ಟು ವರ್ಷದಲ್ಲಿ ಏನು ಕಷ್ಟ ಬಿದ್ದು ಸೈಟ್ ತೊಗೊಂಡಿದ್ದಾರೋ, ಮನೆ ಕಟ್ಕೊಂಡಿದ್ದಾರೋ, ಆ ನೆಮ್ಮದಿ ಆದರೂ ಅವ್ರಿಗಿರಲಿ ಅಂತ ಅಂದ್ಬಿಟ್ಟು ನಾವು ಅವ್ರ ಮನೆ ಬಾಗಿಲಿಗೆ ಬಂದಿದ್ದೀವಿ. ಏನು ಕಷ್ಟ ಬಿದ್ದರು, ಸಾಲ ಮಾಡಿದ್ರು, ಬ್ಯಾಂಕಲ್ಲಿ ಲೋನ್ ತೊಗೊಂಡ್ರು, ಸೈಟ್ ತೊಗೊಂಡಿದ್ದಾರೆ, ಮನೆ ಕಟ್ಟಿದ್ದಾರೆ, ನೆಮ್ಮದಿ ಇರಲ್ಲ. ಖಾತಾ ಆಗಿಲ್ಲ, ಈ ಖಾತಾ ಆಗಿಲ್ಲ, ಎಲ್ಲೂ ಸಾಲ ತಗೊಳಕ್ಕಾಗಲ್ಲ, ಅಡ ಇಡೋಕ್ಕಾಗಲ್ಲ, ಏನೇನೋ ಕಷ್ಟ ಇರುತ್ತೆ. ಎಲ್ಲ ವಯಸ್ಸಲ್ಲೂ ಒಂದೊಂದು ಕಷ್ಟ ಇರುತ್ತೆ. ಏನು ಕಷ್ಟ ಇರ್ಬೋದು ಆ ಏರಿಯಾ ಅವ್ರಿಗೆ. ಇವತ್ತವರೆಗೂ ನಗರಸಭೆಯಿಂದ ಒಂದು ವಾಟರ್ ಸರ್ವಿಸ್ ಕೊಡೋದು, ಏನೋ ಒಂದು ಜವಾಬ್ದಾರಿ ತೊಗೊಂಡು ಮಾಡಿರಲ್ಲ. ಆ ಏರಿಯಾಗೆ ಹೋದರೆ ನಾವು ಇನ್ನೂ ಅವ್ರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಸ್ಪಂದಿಸ್ಬೋದು ಅಂತ ಬಂದಿದ್ದೀವಿ. ಕಮ್ಯುನಿಕೇಷನ್ಗೆ ಇಷ್ಟು ವಿಚಾರ, ಇಷ್ಟು ಡಿಫ್ರೆನ್ಸಸ್ಸು, ಕಮ್ಯುನಿಕೇಷನ್ನೇ ಆಗಿಲ್ಲ ಅನ್ನೋದನ್ನು ಈ ಥರ ಹೇಳ್ತಾ ಇದ್ದಾಗ ಇನ್ನು ಹೆಂಗೆ ಒಂದು ಸಮಸ್ಯೆ ಹಿಡಿದು ಅದರಿಂದ ನಾನು ಬಗೆಹರಿಸ್ಬೇಕಂದ್ರೆ ಇನ್ನು ಯಾವ ದಾರಿ ಹುಡುಕ್ಬೇಕಂತ ನನಗೆ ಒಂದ್ಸತಿ ಬೇಜಾರಾಗುತ್ತೆ. ನಾನು ಬೆಳಗ್ಗೆ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಇನ್ನೊಂದು ವಾರ ಹೋದರೆ, 4 ದಿನ ಹೋದರೆ ಸೆಷನ್ ಶುರು ಆಗ್ಬಿಡತ್ತೆ. ಇನ್ನು 3 ದಿನ ಇರೋದು ನನಗೆ. ಸೆಷನ್ ಶುರು ಆದರೆ ಮತ್ತೆ ನಾನು ಇನ್ನು 10 ದಿನ 20 ದಿನ ಬೇಕು ಮತ್ತೆ ಗಮನ ಹರಿಸೋದಕ್ಕೆ. ನಾನು ಗಮನ ಎಲ್ಲ ಇಲ್ಲಿ ತಗೋ ಮಾತು ಕೊಟ್ಟಿದ್ದೀನಿ. 10 ದಿನದಲ್ಲಿ ಇವರೆಲ್ಲರದು ಕೂಡ ಈ ಖಾತಾ 600 ರೂಪಾಯಿ ಮಾತ್ರ ಕಟ್ಟಿಸ್ಕೊಂಡು, ಬರೀ 600 ರೂಪಾಯಿ ಕಟ್ಟಿಸ್ಕೊಂಡು ಈ ಖಾತಾ ಸಮಸ್ಯೆನ ಬಗೆಹರಿಸ್ತೀವಿ ನಾವು. ಏನು ಕಷ್ಟನೋ ಅಂತ ನಾವು ಇವ್ರ ಏರಿಯಾಗೆ ಬಂದರೆ ಎಷ್ಟೋ ಜನ ಗೊತ್ತಿಲ್ಲ. ಇರೋರು, ಆ ಜಾಗ ತಗೊಂಡಿರೋರು ಮನೆ ಕಟ್ಟಿದ್ರೆ ಬಾಡಿಗೆ ಕೊಟ್ಟು ಹೋಗಿದ್ದಾರೆ. ಇಲ್ಲೇ ಒಂದು ಸಮಸ್ಯೆ ಇದೆ, ಅಲ್ಲೇ ಒಂದು ಸಮಸ್ಯೆ ಕಾಣುತ್ತೆ. ನಾನು ಆಫೀಸ್ ಹತ್ರ ಇದ್ದಾಗ, ಆಫೀಸ್ ಬಿಟ್ಟು ಇವ್ರು ನುಡ್ಕೊಂಡು ಬಂದಾಗ ಇಲ್ಲೇ 100 ಸಮಸ್ಯೆ ಕಾಣುತ್ತೆ. ಪರಿಹಾರನೇ ನನಗೆ ಮುಖ್ಯ. ಅವ್ರಿಗೆ ಏನೇ ಮಾಡಿ ನ್ಯಾಯ ಕೊಡಿಸೋದೇ ನನಗೆ ತುಂಬ ಮುಖ್ಯ ಇರೋದು. ಅವ್ರನ್ನ ಮಾತಾಡೋದಕ್ಕಿಂತ ಅವ್ರಿಗೆ ಬೇಜಾರಾಗೋದು, ಅವ್ರಿಗೆ ಕೋಪನೋ, ಅವರು ಸರಿಯಾಗಿ ಅವ್ರಿಗೆ ಕಮ್ಯುನಿಕೇಷನ್ ಆಗಿದೆಯೋ ಬಿಟ್ಟಿದೆಯೋ ಅದೆಲ್ಲ ನಂಗೆ ತುಂಬ ಇಂಪಾರ್ಟೆಂಟ್ ಅಲ್ಲ. ಅಟ್ ದ ಎಂಡ್ ಆಫ್ ದ ಡೇ ರಿಸಲ್ಟ್ ಏನಂದಾಗ 0 ಅಲ್ಲಿದ್ದೀವಿ. ಒಂದು 10 ಕುಟುಂಬಗಳು ಇದರಲ್ಲಿ ಪರಿಹಾರ ಹುಡ್ಕೊಂಡು ಹೋಗಲಿಲ್ಲ. ಅಲ್ಲಿ ಸಮಸ್ಯೆ, ಇಲ್ಲಿ ಸಮಸ್ಯೆ ಅಂತ ದಾರಿ ಹುಡುಕಿ ಹೇಳಿದಾಗ ತುಂಬ ನೋವಾಗುತ್ತೆ. ನನಗೆ ಬಂದಿದ್ದೇ ಇಲ್ಲಿ ಏನು ಎಷ್ಟು ಫ್ಯಾಮಿಲೀಸ್ ಇದಾವೆ, 500 ಫ್ಯಾಮಿಲೀಸ್ ನೋಡೋಣ ಅಂತಾನೆ ಬಂದೆ. ಇಷ್ಟು ಜನ ನಗರಸಭೆಯಿಂದ ಒಂದು ನೀರು, ಲೈಟು, ಪಾರ್ಕು, ಡ್ರೈನು ಏನೂ ಮಾಡಿರಲ್ಲ. ಹೋದರೆ ಇನ್ನೂ ಸಮಸ್ಯೆಗಳು ನನಗೆ ಅರ್ಥ ಆಗುತ್ತೆ. ಈ ಖಾತಾ ಒಂದು ಸಮಾಧಾನ, ಅವ್ರಿಗೆ ಸೆಕ್ಯೂರ್ ಆಗುತ್ತೆ. ಮನೆಯೆಲ್ಲ ಕಟ್ಟಿ ಒಂದಿನ ಮನೆ ಕಟ್ಟಿರೋ ಯಜಮಾನ ಆ ಮನೆಯಲ್ಲಿ ಮಲಗ್ದಾಗ ಆಗೋ ಖುಷಿ ಈ ಖಾತಾ ಅವ್ರಿಗೆ ಸಿಕ್ಕಾಗೂ ಕೂಡ ಅದೇ ಖುಷಿ ಆಗುತ್ತೆ. ಮನೆ ಕಟ್ಟಿದಾಗ ಖುಷಿ ಆಗಿರಲ್ಲ, ಬಿಲ್ಡಿಂಗ್ ಕಟ್ಟಿ ಪೂಜೆ ಮಾಡಿದಾಗ ಖುಷಿ ಆಗಿರಲ್ಲ ಅವ್ರಿಗೆ. ಯಾವತ್ತು ಈ ಖಾತಾ ಮಾಡಿ ಈ ಸೊತ್ತು ನನ್ನ ಮಕ್ಕಳಿಗೆ ನಾಳೆ ಇದನ್ನು ಕಾಪಾಡಿದ್ದೀನಿ ಅನ್ನೋ ಖುಷಿ ಇವತ್ತಾಗುತ್ತೆ. ಇದಕ್ಕೆ ದಾಖಲೆ ಕರೆಕ್ಟ್ ಆಗಿದೆ, ಈ ಖಾತಾ ಇದೆ. ಬಿ ಖಾತಾನು ಏನಂದ್ರೆ KDAಯಿಂದ ಅಪ್ರೂವಲ್ ಆಗದೆ ಇರೋದನ್ನ ಬಿ ಖಾತಾ ಅಂತಾರೆ. ಅದನ್ನೂ ಮಾಡಿ ಅಂತ ಸರ್ಕಾರ ಇನ್ನೂ ಒಂದು ಸಿಂಪ್ಲಿಫೈ ಮಾಡಿ ಇವ್ರಿಗೊಂದು ಆದೇಶನೇ ಮಾಡಿಬಿಟ್ಟಿದೆ. ಎಲ್ಲೆಲ್ಲಿದೆ ಅಲ್ಲೇ ಹೋಗ್ಬೇಕು ಅಂತ. ನೀವು ಯಾವತ್ತು ಬಂದು ಕಂಪ್ಲೇಂಟ್ ಮಾಡಿದ್ರು, ನಾವು ಅವತ್ತಲ್ಲಿ ಕುತ್ಕೊಂಡು ಸಂಕಲ್ಪ ಮಾಡಿದಾಗ ಸರ್ಕಾರ ಆದೇಶ ಆಗಲಿಲ್ಲ. ನೆಕ್ಸ್ಟ್ 2 ಡೇಗೆ ನೀವು ಅಂದ್ಕೊಂಡಿದ್ದು, ನಾವು ಅಂದ್ಕೊಂಡಿದ್ದು, ಸರ್ಕಾರನೇ ಆ ಥರ ಆದೇಶ ಮಾಡಿಬಿಟ್ಟಿತ್ತು. ನಾವು ಮನೆಗೆ ಹೋಗಿ ಈ ಖಾತಾ ಆಂದೋಲನ ಮಾಡಬೇಕು, ಈ ಖಾತಾ ಡ್ರೈವ್ ಮಾಡಬೇಕು. ಸ್ಥಳೀಯ ಸಂಸ್ಥೆಗಳಿಗೆ ಅದೇ ಥರ ಆದೇಶ ಮಾಡಿದ್ರು, ಅವರು ಕೂಡ ಅಲ್ಲ ಅದನ್ನೇ ಮಾಡಿದ್ರು ಅಲ್ವಾ. ಸರ್ಕಾರದ ಮಟ್ಟದಲ್ಲೂ ಕೂಡ
ಏನು ಸಿಸ್ಟಮ್ ಸರಿ ಹೋಗ್ಲ, ಸಿಸ್ಟಮ್ ಬಂದಿದ್ದು ಸರಿ ಹೋಯ್ತು, ನಾವಾಗ್ಲಿ ಅವರಾಗ್ಲಿ ಇವರಾಗ್ಲಿ ಬಂದಿದ್ದೆಲ್ಲ ಸರಿ ಹೋಯ್ತು. ಒಂದು 200 ಫ್ಯಾಮಿಲೀಸ್ ಇದನ್ನು ತಗೊಂಡು ಇನ್ನೊಂದು 15 ದಿನ ಅಥವಾ 1 ತಿಂಗಳು ಬಿಟ್ಟ ಮೇಲೆ ನಾವು ಅವ್ರನ್ನೂ ಕರೆಸ್ತೀವಿ ಬನ್ನಿ ಅಂದಿದ್ರೆ ಇದ್ರ ಪರ್ಪಸ್ ಸರ್ವ್ ಆದಂಗೆ ಆಗ್ತಿತ್ತು. ನೀವು ಕಷ್ಟ ಬಿದ್ದು ಈ ಖಾತಾ ಬಗ್ಗೆ, ನಗರಸಭೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ಗೊತ್ತೇ ಇಲ್ಲ ಪಾಪ, ಅಮಾಯಕರಂತ ಹೇಳಿದ್ರು ತಪ್ಪಾಗಲ್ಲ. ಇವರು ಹಿಂಗೆ ಏನೇ ಸಮಸ್ಯೆ ಇದ್ರೂ ಡೆವಲಪ್ಮೆಂಟ್ ಅಥಾರಿಟಿಗೆ ಹೋಗ್ತಾ ಇದ್ರಲ್ಲ, ಅದರಿಂದ ಇವರಿಗೆ ಹೆಚ್ಚಿನ ಮಾಹಿತಿ ಬಂದಿಲ್ಲ. ಎಲ್ಲ ಅವ್ರ ಕಡೆಯಿಂದ ಪ್ರಚಾರ ಮಾಡಿಸ್ಬೇಕಾಗಿತ್ತಾ, ಅಥವಾ ಇವ್ರು ಇನ್ನು ಸ್ವಲ್ಪ ಎಫಿಷಿಯೆಂಟ್ ಆಗಿ ಯಾರ ಮನೆ ಬಾಡಿಗೆಗಿದ್ದಾರೋ ಇಲ್ವೋ ಒಂದು ಚಿಕ್ಕದು ನೋಟಿಸ್ ಅವ್ರ ಮನೆಗೆ ಅಂಟಿಸ್ಬಿಟ್ಟು ಇಂಥ ದಿನ ನಾವು ಈ ಖಾತಾ ಡ್ರೈವ್ ಮಾಡ್ತೀವಿ, ಒಂದು ಯಾರನ್ನಾದ್ರೂ NGOನೋ ಯಾರನ್ನೋ ಒಬ್ಬರನ್ನ ಇಟ್ಕೊಂಡು ಏನೋ ಒಂದು ಮಾಡಬೇಕಾಗಿತ್ತು, ಅದರಲ್ಲಿ ಫೇಲ್ಯೂರ್ ಆಗಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ನಾವು ಯಶಸ್ವಿ ಆಗಲಿಲ್ಲ ಅಂದರೆ ಮರಳಿ ಪ್ರಯತ್ನ ಮಾಡು, ಮರಳಿ ನಾವಿಲ್ಲಿ ಬರಬೇಕು. ಯಾವುದೇ ಮಾತಾಡೋದಕ್ಕೆ ನಾನು ರೆಡಿ ಇಲ್ಲ. ಇವತ್ತು ನಾನು ಇಷ್ಟೇ ಹೇಳ್ತಾ ಇದ್ದೀನಿ, ಇವತ್ತು ಈ ಖಾತಾ ಡ್ರೈವಲ್ಲಿ 50 ಫ್ಯಾಮಿಲೀಸ್ ಬಂದಿದ್ದಾರೆ, ನಂಗೆ ತೋರಿಸಿ. ಬಂದಲ್ಲ ಅಂದರೆ ನೆಕ್ಸ್ಟ್ ಡೇಟ್ ಕೊಡಿ, ಏನೂ ಮಾತಾಡೋದು ಬೇಡ. ಅವ್ರ ಹತ್ರ ಎಲ್ಲ ಅವರಿಗೆ ನಂಬರ್ಸ್ ಬರ್ತಾನೆ, ಒಂದು ನಂಬರ್ಸ್ ಕೊಟ್ಟು ಏನೇನು ದಾಖಲೆ ತೊಗೊಬೇಕು, ಒಂದು ಸ್ಲಿಪ್ ಹಾಕ್ಕೊಂಡಿರ್ಬೇಕು, ಒಂದು ಚಿಕ್ಕದ ಸ್ಲಿಪ್ಪಲ್ಲಿ. ಆಮೇಲೆ ಯಾವ ಫ್ಯಾಮಿಲೀಸ್ ನಿಮ್ಮ ಹತ್ರ ಗೌರವವಾಗಿ ಬಂದಿದ್ದಾರೆ ಬರ್ಕೋಬೇಕು, ಅದನ್ನ ಫ್ಯಾಮಿಲೀಸ್ನ ಬರ್ಕೋಬೇಕು, ಒಂದು ನಂಬರು ಫರ್ದರ್ ಕಮ್ಯುನಿಕೇಶನ್ಗೆ. ಮೂವತ್ತಾರು ಹಿಂಗ್ ಮಾಡೋಣ ಇವತ್ತು. ಶಶಿ ಸರ್ ಇವತ್ತು ಹಿಂಗ್ ಮಾಡೋಣ, ಏನು ಜಾಸ್ತಿ ಸಮಯ ತಗೊಳ್ಳೋದು ಬೇಡ. ಯಾರು ರಾಜೀವ್ ಗಾಂಧಿ ಲೇಔಟ್ ಇಂದ 36 ಫ್ಯಾಮಿಲೀಸ್ ಬಂದಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ, ಅಷ್ಟು ಜನದ್ದು ದಾಖಲೆಗಳನ್ನ ತಗೊಳ್ಳೋಣ. ಈ ಖಾತಾ ಡ್ರೈವ್ಗೆ ಅಷ್ಟು ಜನದ ದಾಖಲೆ ಏನು ಬೇಕು ಅಂತ ಅಂದ್ಬಿಟ್ಟು ಅವ್ರು ಇದರಲ್ಲಿ ಒಂದು ಸ್ಲಿಪ್ ಮಾಡಿಸಿದ್ದಾರೆ. ಆ ಸ್ಲಿಪ್ ಕೊಟ್ಟು ಅವ್ರಿಗೆ ಏನೇನು ಡೀಟೇಲ್ಸ್ ಬೇಕು ದಾಖಲೆಗಳು ತಗೊಂಡು ಮತ್ತೆ 36 ಜನದ್ದು ಇಲ್ಲಿ ಕೊಡೋಕೆ ಬರ್ತೀವಲ್ವ, ಈ ಖಾತಾ ಕೊಡೋಕೆ ಬರ್ತೀವಲ್ಲ, ಆ ದಿನ ಮಿಕ್ಕಿದ ಎಲ್ಲರಿಗೂ ಅವೇರ್ನೆಸ್ ಕೊಡಬೇಕು. ಅಂದರೆ ಏನೇನು ಪ್ರೊಸೀಜರ್ಸ್ ಇದೆ, ಇದನ್ನ ಒಂದು ತಪ್ಪಾಗಿದೆ ಅದನ್ನು ಮತ್ತೆ ಸಂಡೇನೇ ಮಾಡೋಣ. ಎಲ್ಲ ವರ್ಕಿಂಗ್ ಡೇ ಅಂತ ಹೇಳ್ತಾ ಇದ್ದಾರಲ್ಲ, ಸಂಡೇನೇ ಈ ಕಾರ್ಯಕ್ರಮ ಮಾಡೋಣ. ನನಗೆ ತಿಳಿದಂಗೆ ರಾಜೀವ್ ಗಾಂಧಿ ಲೇಔಟ್ ಇಂದ 36 ಜನ ಫ್ಯಾಮಿಲೀಸ್ ಬಂದಿದ್ದಾರೆ, 36 ಕುಟುಂಬಗಳು ಮಾತ್ರ ಬಂದಿದ್ದಾರೆ. ಔಟ್ ಆಫ್ 480 ಫ್ಯಾಮಿಲೀಸ್ ಅಲ್ಲಿ ಇಲ್ಲಿಗೆ ಬಂದಿರೋದು. ಅದಾದ್ಮೇಲೆ ಅಪ್ಲಿಕೇಶನ್ ಇಲ್ಲೇ ಕೊಡ್ತೀವಿ, 36 ಫ್ಯಾಮಿಲೀಸ್ಗೆ ಇಲ್ಲೇ ಕೊಡ್ತೀವಿ. ಏನು ಈ ಖಾತಾ ಡ್ರೈವ್ಗೆ ಕಟ್ಸ್ಕೋಬೇಕಾಗಿರೋದು 600 ಟ್ಯಾಕ್ಸ್ ಕಂದಾಯ ಕಟ್ಟಬೇಕಾಗತ್ತೆ. ಆ ಕಂದಾಯ ಕಟ್ಟಿ 600 ರೂಪಾಯಿ ನೀವು ಕಟ್ಟಿದ್ರೆ ಸಾಕು. ಮತ್ತು ನಾವು ಇಲ್ಲೇ ಬರ್ತೀವಿ ನಿಮ್ಗೆ ಈ ಖಾತಾದು ಮಾಡಿ ಆದಮೇಲೆ, ಈ ಖಾತಾ ಆದಮೇಲೆ ಅದನ್ನು ಕೊಡೋದಕ್ಕೆ ಡಾಕ್ಯುಮೆಂಟ್ಸ್ ಈ ಥರ ಇರುತ್ತೆ. ಇಬ್ಬರದು ಇದು ಆಗಿದೆ, ನಗರಸಭೆಗೆ ಓಡಾಡ್ತಾ ಇದ್ರು, 3 ಜನದ್ದು ಆಗಿದೆ. ಅದನ್ನು ಇಲ್ಲೇ ಕೊಡೋಣ ಅಂತ ಹೇಳಿದಕ್ಕೆ ಅವರಿಗೆ ಅಲ್ಲಿ ಕೊಟ್ಟಿಲ್ಲ. ಇದೇ ಸಿಸ್ಟಮ್. ನೀವು ಇವತ್ತು ಇಲ್ಲಿ ಚಲನ್ ದುಡ್ಡು ಕಟ್ಟಿದ್ರೆ ನಿಮಗೆ ಆ 36 ಮೆಂಬರ್ಸ್ಗೂ ನಾವು ಮತ್ತೆ 36 ಜನಕ್ಕೂ ಇಲ್ಲೇ ಬರ್ತೀವಿ. ಇಲ್ಲೇ ಬಂದು ಮಿಕ್ಕಿದ್ದ 488 ಜನ 488 ಬೆನಿಫಿಷರೀಸು ಇಲ್ಲಿರುವಂಥ ನಾಗರಿಕರು ಉಪಯೋಗ ತಗೋಬೇಕು ಅನ್ನುವಂಥ ಒಂದೇ ಒಂದು ದೂರದೃಷ್ಟಿಯಿಂದ ಇದನ್ನು ಇವತ್ತು ನಾವು ಈ ಖಾತಾ ಡ್ರೈವ್ ಆಂದೋಲನ ಅಂದರೆ ನಮಗೆ ನಾಚಿಕೆ ಆಗಬೇಕು, ನಮ್ಗಾಗಬೇಕು ನಾಚಿಕೆ. ಯಾಕೆ ಅಂದರೆ ಇದನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ. ವ್ಯವಸ್ಥಿತವಾಗಿ ನಾವು ಆಂದೋಲನ ಮಾಡಲಿಕ್ಕೆ ಬಂದಿದ್ದೀವಿ. ಈ ಖಾತಾ ಡ್ರೈವ್ ಮಾಡೋದಕ್ಕೆ ನಗರಸಭೆ ಅಧ್ಯಕ್ಷರು, ಕಮಿಷನರು, ಇಡೀ ಸಿಬ್ಬಂದಿ ನಿಮ್ಮ ಮುಂದೆ ಬಂದು ನಿಂತಿದ್ದೀವಿ. ಆದರೆ ಇದ್ರ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಯಾರೋ ನೀವು ಜವಾಬ್ದಾರಿ ಕೊಟ್ಟಿದ್ದೀರಾ, ಒಬ್ಬರಿಗೆ ಅಸೋಸಿಯೇಷನ್ ಮುಖಂಡರನ್ನ ಮಾಡಿದ್ದೀರಾ, ಇನ್ನೂ ಒಬ್ಬರು ಗೊತ್ತಿರೋ ಅಂಥವ್ರೆ ಪೊಲೀಸ್ ಇಲಾಖೆಯಲ್ಲಿದ್ದಾರೆ, ಅವ್ರಿಗೆ ಇಲ್ಲದೆ ಇರೋ ಮಾಹಿತಿ ಯಾವುದೂ ಇರಲ್ಲ, ಕೌನ್ಸಿಲರ್ ಇದ್ದಾರೆ, ಆದರೂ ನಾವು ಫೇಲ್ಯೂರ್ ಆಗಿದೆ. ಅಂದರೆ 50 ಕುಟುಂಬಗಳಿದ್ರು ಯೋಜನೆ ಉಪಯೋಗ ಪಡ್ಕೊಳ್ಳಿಲ್ಲ ಅಂದರೆ ನೋವಾಗುತ್ತಾ ಇಲ್ವಾ? ನೀವೇ ಹೇಳಿ, ನೋವಾಗುತ್ತಾ ಇಲ್ವಾ? ಅದಾದ್ಮೇಲೆ ಕೊಟ್ಟೆಪಲ್ಲಿಯಿಂದ ಬಂದಿದ್ದಾರೆ, ನಿಮಗೂ ಅರ್ಜಿ ಕೊಡ್ತಾರೆ, ನಿಮ್ಮದು ಏನಿದೆ ಎಲ್ಲ ತಿಳ್ಕೊಳ್ಳಿ, ಒಂದು ನಂಬರ್ ಕೊಡ್ತಾರೆ. ಯಾಕಂದ್ರೆ ಅವರಿಗೆ ದಾಖಲೆ ಇರಲಿ ಅಂತ, ನಿಮ್ಮ ಅಡ್ರೆಸ್ ಇರಲಿ, ರಿಸಿಪ್ಟ್ ಇರಲಿ ಅಂತ. ನಿಮ್ಗೊಂದು ರಿಸಿಪ್ಟ್ ಕೊಡ್ತಾರೆ, ನಿಮಗೆ ರಿಸಿಪ್ಟ್ ಕೊಟ್ಟಾದ್ಮೇಲೆ ಅವರು ಒಂದು ಬರ್ಕೊಂಡಿರ್ತಾರೆ, ಯಾರಿಗೆ ಕೊಟ್ಟಿದ್ದೀವಿ ನಾವು ಅರ್ಜಿ ಅಪ್ಲಿಕೇಶನ್ನು, ಈ ಥರದ್ದು ಈ ಖಾತಾದು ಅಪ್ಲಿಕೇಶನ್ ಯಾರಿಗೆ ಕೊಟ್ಟಿದ್ದೀವಿ ಅಂತ ಅವ್ರಿಗೂ ಒಂದು ನಗರಸಭೆಗೆ ಇರಲಿ ಅಂದ್ಬಿಟ್ಟು, ಮಾಹಿತಿಗಿರಲಿ ಅಂತ ಅಂದ್ಬಿಟ್ಟು ನಿಮ್ಮ ಹೆಸರು, ಫೋನ್ ನಂಬರು, ವಾರ್ಡ್ ನಂಬರು, ದಿನಾಂಕ ಎಲ್ಲ ಬರ್ಕೊಂಡು ಅದನ್ನು ಇವತ್ತು ತಗೊಳ್ಳಿ. ಇನ್ನೊಂದು ಸತಿಗೆ ಇದು ಸರಿಯಾದ ರೀತಿಯ ಆಗಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀವಿ. ಇನ್ನೊಂದು ಸತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ವಾರ್ಡ್ನಲ್ಲಿ ವಾಸ ಇರೋವಂಥವ್ರು ಈ ಖಾತಾ ಅದು ನೀವು
ಯಾವತ್ತು ಕರೆಕ್ಟಾಗಿ ಮಾಡಿಸ್ಕೊಳಕ್ಕಾಗತ್ತೆ, ಈ ಖಾತಾನ ಮಾಡಿಸ್ಕೊಳಕ್ಕಾಗತ್ತೆ. ನಿಮ್ಮ ಆಸ್ತಿನ ದೃಢೀಕರಣ ಮಾಡ್ಕೊಳ್ಳೋದು. ಈ ಖಾತಾ ಅಂದರೆ ನಿಮ್ಮ ಆಸ್ತಿ ಏನಿದೆ ಅದನ್ನು ದೃಢೀಕರಣ. ನಗರಸಭೆ ನಿಮಗೆ ಏನೇನು ಸೇವೆ ಕೊಡಬೇಕು, ಸೌಲಭ್ಯಗಳನ್ನ ಕೊಡಬೇಕು, ಆ ಲೇಔಟ್ ಅಪ್ರೂವಲ್ ಆಗಿದೆ. ಆದರೆ ನೀವು ಭಾಳ ವರ್ಷಗಳಿಂದ ಸಮಸ್ಯೆಗಳನ್ನೇ ಅನುಭವಿಸಿದ್ದೀರ. ನೀರು ಸಮಸ್ಯೆ ಅನುಭವಿಸಿರ್ತೀರ. ಒಂದ್ಸತಿ ಅಲ್ಲಿ ಕೌನ್ಸಿಲರ್ ಆದಮೇಲೆ ಏನೋ ಬಾಧೆ ಬಿದ್ದು ನಾವು ಬೋರ್ವೆಲ್ ಹಾಕ್ಸ್ತೀವಿ, ನೀರು ಸಿಗತ್ತೆ ಹೊಟ್ಟೆ ಬಲ್ಲಿಗೆ. ಅದಾದಮೇಲೆ ನಿಮಗೆ ಬೇರೆ ಇನ್ನೇನೇನು ಕುಂದುಕೊರತೆಗಳಿದಾವೋ ಹಂತ ಹಂತವಾಗಿ ನಗರಸಭೆಯಲ್ಲಿ ಚುನಾಯಿತ ಸದಸ್ಯರು ಸೇರಿ ಅಲ್ಲಿ ನಗರಸಭೆ ವ್ಯಾಪ್ತಿಗೆ ಬರೋದ್ರಿಂದ ನಗರಸಭೆನೇ ಜವಾಬ್ದಾರಿ ತಗೊಂಡು ಎಲ್ಲ ಹಂತ ಹಂತವಾಗಿ ಮಾಡಬೇಕು. ಒಂದೇ ದಿನಾನೇ ಮಾಡೋಕ್ಕಾಗಲ್ಲ, ಹಂತ ಹಂತವಾಗಿ ಮಾಡಬೇಕಾಗತ್ತೆ. ರಸ್ತೆಗಳನ್ನ ಮಾಡಬೇಕಾಗತ್ತೆ, ಡ್ರೈನ್ಸ್ನ ಮಾಡಬೇಕಾಗತ್ತೆ, ಏರಿಯಾಗೆ ಸ್ಟ್ರೀಟ್ ಲೈಟ್ಸ್ನ ಮಾಡಬೇಕಾಗತ್ತೆ, ಪಾರ್ಕ್ನ ಮಾಡಬೇಕಾಗತ್ತೆ. ಕೆಲವೊಂದು ವಾರ್ಡ್ಸಲ್ಲಿ ಏನೆಲ್ಲ ವ್ಯವಸ್ಥಿತವಾಗಿ ಮಾಡಿದರೆ ಅದನ್ನು ಸೇವೆ ನಿಮಗೂ ಕೊಡಬೇಕಾಗತ್ತೆ. ಯಾವಾಗ ನಿಮ್ಮ ಹತ್ರ ಕಂದಾಯ ಕಟ್ಸ್ಕೊಂಡ್ಮೇಲೆ ಕಂದಾಯನೂ ಕಟ್ಸ್ಕೋಬೇಕು, ಈ ಖಾತಾನೂ ಮಾಡಬೇಕು, ಎರಡೂ ಮಾಡಬೇಕು. ಆ ಥರ ಇದೆ. ಈ ಸವಲತ್ತನ್ನ ನಾವು ಪ್ರತಿ ವಾರ್ಡಲ್ಲೂ, ಬರೀ ರಾಜೀವ್ ಗಾಂಧಿ ಲೇಔಟಲ್ಲೇ ಅಲ್ಲ, ಪ್ರತಿ ವಾರ್ಡಲ್ಲೂ ಇದೇ ಒಂದು ಕಾರ್ಯಕ್ರಮ ಆಗಿ ಯಶಸ್ವಿಯಾಗಿ ಇದನ್ನು ಈ ಖಾತಾ ಡ್ರೈವ್ನ ಒಂದು ಆಂದೋಲನ ಅಂತ ಏನು ಹಾಕಿದ್ದೀರ ಅದನ್ನು ಯಶಸ್ವಿ ಮಾಡಲಿಕ್ಕೆ ಏನೇನು ದಾರಿ ಇದೆ ಹುಡುಕಿಯಪ್ಪ. ಅವ್ರನ್ನ ಕೇಳಿ, ಸ್ಥಳೀಯವಾಗಿರೋರನ್ನ ಕೇಳಿ, ಅದಾದ್ಮೇಲೆ ನೀವು ಹುಡುಕಿ. ಇನ್ನು ಸ್ವಲ್ಪ ಏನಾಯಿತು ಈಸಿ ಮಾಡ್ಕೊಬೇಡಿ. ಹೇಳಿದ್ದೀನ ಅಲ್ಲಿ ಅಸೋಸಿಯೇಷನ್ಗೆ ಹೇಳಿದ್ದೀವಿ, ಅಲ್ಲಿ ಯಾರೋ ಪದಾಧಿಕಾರಿಗಳಿದ್ದಾರೆ ಅವ್ರಿಗೆ ಹೇಳಿದ್ದೀವಿ, ವಾರ್ಡ್ ಕೌನ್ಸಿಲರ್ಗೆ ಹೇಳಿದ್ದೀವಿ. ಆಮೇಲೆ ಈಸಿಯಾಗಿ ನಗರಸಭೆ ಗಾಡಿ ಓಡಾಡ್ತಾ ಇದೆ, ಅದಕ್ಕೊಂದು ವಿಡಿಯೋ ಮಾಡಿಬಿಟ್ಟು ಓಡಾಡಿಸ್ಬಿಟ್ರೆ ಅಲ್ಲ. ಇನ್ನು ಸ್ವಲ್ಪ ಈಗ ನಿಮ್ಮ ಮನೇಲಿ ಮದುವೆ ಆದರೆ ಎಲ್ಲರನ್ನೂ ಹೋಗಿ ಕರಿಯಲ್ವಾ? ಇದನ್ನು ಹಂಗೆ ಮಾಡಿಯಪ್ಪ. ಇಲ್ಲಾಂದರೆ ಎಲ್ಲೂ ಪ್ರಚಾರ ಆಗಲ್ಲ, ಪ್ರಚಾರನೇ ಆಗಲ್ಲ. ಉಪಯೋಗ ಮಾಡ್ಕೊಳ್ಳಿ. ಅಮಾಯಕರು, ಕಷ್ಟದಲ್ಲಿರೋರು, ಆಚೆ ಹೋಗಿ ದುಡಿಯೋರು ಲಂಚ ಕೊಡಬಾರ್ದು. ಲಂಚ ಕೊಡಬಾರ್ದು. ನಮ್ಮ ನಗರಸಭೆ ಹೆಸರು ಹಾಳಾಗಬಾರ್ದು. ನಾವೆಲ್ಲ ಎಜುಕೇಟೆಡ್ ಇದ್ದೀವಿ, ಓದಿದ್ದೀವಿ, ಗೌರವಕ್ಕೋಸ್ಕರ ಕೆಲಸ ಮಾಡ್ತೀವಿ. ನಮ್ಮ ಹೆಸರು ಹಾಳಾಗಬಾರ್ದು ಅಂದರೆ ದಾರಿ ಹುಡುಕಿ. ಇಲ್ಲ ನನ್ನನ್ನು ಮೆಚ್ಚಿಸ್ಬೇಕಂದ್ರೆ ಪೆಂಡಾಲ್ ಹಾಕಿ, ಮೆಚ್ಚಿಸ್ಬೇಕಂದ್ರೆ ಎಲ್ಲ ಬಂದು ಕುತ್ಕೊಳ್ಳಿ, ನಾನು ಅರ್ಧ ಗಂಟೆ ಭಾಷಣ ಮಾಡ್ತೀನಿ, ಹೋಗ್ತೀನಿ. ಮಾಡಲ್ಲ ಆ ಕೆಲಸ, ಮಾಡಲ್ಲ ನಾನು ಆ ಕೆಲಸ. ಏನು ಮಾಡಬೇಕು? ಪ್ರೊಸೀಜರ್ಸ್ ಇದು ತಗೊಂಡಾದ್ಮೇಲೆ ಅರ್ಜಿ ಪೂರ್ತಿ ತುಂಬಿಸಿ ಅಲ್ಲಿ ಫಿಲ್ ಮಾಡಿ. ಅಲ್ಲಿ ಕೇಸ್ ವರ್ಕರ್ ಇದ್ದಾರೆ, ನಿಮ್ ದಾಖಲೆ ಕೇಸ್ ವರ್ಕರ್ ಸತೀಶ್ ಅಲ್ಲಿ ಅವ್ರ ಹತ್ರ ಹೋಗಿ ಅದನ್ನ ಕ್ರಾಸ್ ವೆರಿಫೈ ಮಾಡ್ಕೊತಾರೆ. ಏನು ಈ ಆಸ್ತಿ ನಿಮ್ಮ ಹೆಸರಲ್ಲಿ ಇದೆಯಾ, ಬೇರೆಯವ್ರ ಹೆಸರಲ್ಲಿದೆ. ಅದಾದ್ಮೇಲೆ ಬಿಲ್ ಕಲೆಕ್ಟರ್ ಇದ್ದಾರೆ, ಎಷ್ಟು ವರ್ಷ ಟ್ಯಾಕ್ಸ್ ಪೆಂಡಿಂಗ್ ಐತೆ, ಎಲ್ಲಿಂದ ಪೆಂಡಿಂಗ್ ಐತೆ, ಎಷ್ಟು ಕಟ್ಟಬೇಕು. ನೀವೇನು ಇವತ್ತೇನು ಬ್ಯಾಂಕ್ ಕಟ್ಟೋ ಅವಶ್ಯಕತೆ ಇಲ್ಲ. ಇಲ್ಲೇ ನಮ್ಮ ಪೇಟಿಎಂ ಮಿಷನ್ ಅಂದ್ರೆ ಆನ್ಲೈನ್ ಮಿಷನ್, ಪಾಯಿಂಟ್ ಆಫ್ ಸೇಲ್ ಮಿಷನ್ ಇಲ್ಲೇ ತಂದಿದ್ದೀವಿ. ನೀವು ಗೂಗಲ್ ಪೇ, ಫೋನ್ ಪೇ ಮುಖಾಂತರನೇ ಟ್ಯಾಕ್ಸ್ ನ ಭರಿಸಬಹುದು. ಅದಾದ್ಮೇಲೆ ರಿಪೋರ್ಟ್ ಅನ್ನ RI ರೆವೆನ್ಯೂ ಇನ್ಸ್ಪೆಕ್ಟರ್ ಹಾಕ್ತಾರೆ, ಕೃಷ್ಣಮೂರ್ತಿ ಅಂತ. ಅದಾದ್ಮೇಲೆ ರೆವೆನ್ಯೂ ಆಫೀಸರ್ ಶಶಿಕುಮಾರ್ ಇದ್ದಾರೆ. ಎಲ್ಲ ಸ್ಕ್ರೂಟಿನಿ ಆದ್ಮೇಲೆ ನಾನು ಸಿಗ್ನೇಚರ್ ಹಾಕಿದ್ಮೇಲೆ ಕ್ಲಾರಿಫೈ ಮಾಡಿ. ಈ ಖಾತಾ ಮಾಡೋದು ಬರೀ ನೀವು ದಾಖಲೆ ಕೊಡೋದು 600 ರೂಪಾಯಿ. ಕಂದಾಯ ಎಷ್ಟು ವರ್ಷ ಬಾಕಿ ಇದ್ದಾರೆ ಅದು ಕಟ್ಟಬೇಕು. ಪೆಂಡಿಂಗ್ ಇರೋದನ್ನ ನಾವು ಕಟ್ಟಿಸ್ಕೊತೀವಿ. ರೇಡಿಯಲ್ಲಿ ಕರೆಕ್ಟ್ ಆಗಿ ಅಪ್ಡೇಟ್ ಇರೋರು ಇಲ್ಲಿ ಕಟ್ಟಿ ಮಾಡ್ಕೋಬಹುದು. ಅಲ್ಲಿ ಕಟ್ಟದೆ ಇರೋರು ಇಲ್ಲಿ ಕಟ್ಟಲೇಬೇಕು. ಒಂದ್ ವರ್ಷಕ್ಕೆ ಏನ್ ಕಂದಾಯ ಇರುತ್ತೆ? ಆಯ್ತು, ಆ ಚಿಕ್ಕ ಮನೆಗೆ ಏನ್ ಕಂದಾಯ ಕಟ್ಟೋದು? 30-40 ಆಯ್ತು, ಎಷ್ಟು ಕಟ್ಟಬೇಕು? 30-40 ಒಂದ್ ಸೈಟಿಗೆ 30-40 ಏನಪ್ಪಾ ಒಂದ್ ವರ್ಷಕ್ಕೆ ಕಂದಾಯ ಎಷ್ಟು? ಬನ್ನಿ ಇಲ್ಲಿ ಒಂದ್ ನಿಮಿಷ, ಅದು ಕ್ಲಾರಿಫೈ ಮಾಡಿ. ಎಲ್ಲ ಮಾಡೋಣ, ಹೋಗುದು ಅಶು ತೀರ್ಲಿ. ಏನು ಕಂದಾಯ ಅಂತ ಇದೆಯಲ್ಲ, ಹೇಳ್ ಬಾ, ಇಲ್ಲಿ ಬಾ, ಮೇಲೆ ಬಾ. ಅದಕ್ಕೆ ಸಪ್ರೇಟ್ ಮೇಡಮ್. ಸೈಟಿಗೆ ಹೇಳು. ಲೇಔಟ್ ಅಲ್ಲ, ಸೈಟ್ ದಲ್ಲಿ ಸರ್. ಇಲ್ಲಿ ಈ ಲೇಔಟ್ ಅಲ್ಲಿ 30-40 ಇದೆಯಾ ಅಥವಾ 60-40 ಇದೆಯಾ? 60-40. ಅಲ್ಲಿಗೆ ಹೇಳು, ಅದಕ್ಕೆ ಹೇಳು. ಮೇಡಮ್ 1044 ರೂಪಾಯಿ ಬಂದಿದೆ ಒಂದು ವರ್ಷದ. ನವೀದಾ ಅನ್ನೋರು ಕಟ್ಟಿದ್ದಾರೆ, ನವೀದಾ ಅನ್ನೋರು ಪೇ ಮಾಡಿದ್ದಾರೆ ಮೇಡಮ್ 1044 ರೂಪಾಯಿ ಒಂದು ವರ್ಷದ 1000 ಅಷ್ಟೇ. ಕ್ಲಿಯರ್ ಆಗಿ ಅಕ್ಕಿ ಬೆಲೆ ಹೇಳ್ತೀನಿ, ಮೆಜರ್ಮೆಂಟ್ ಹೇಳ್ತೀನಿ. ಅಕ್ಕಿ ಮೇಲೆ ಒಂದು ವರ್ಷಕ್ಕೆ ಹೇಳಿ, ಅವ್ರಿಗೆ ಗೊತ್ತಾಗ್ಬೇಕು, ಅದೆಲ್ಲ ಗೊತ್ತಾಗುತ್ತೆ. ಒಂದು ವರ್ಷಕ್ಕೆ ಹೇಳಿ ಖಾಲಿ ಸಹಿತ ಹೇಳಿ. ಅದು
ಇದು ಕಾಲ ನಿವೇಶನ ಮೇಡಮ್ 40x60 ಒಂದ್ ವರ್ಷದ್ದು ಒಂದು ಒಂದು ವರ್ಷ. ವರ್ಷಕ್ಕೆ ಕಂದಾಯ 1044 ರೂಪಾಯಿ. ಮನೆ ಇದ್ರೆ ಎಷ್ಟು? 40-30ಗೆ ಎಷ್ಟು? 40-30ಗೆ ಇದು ಒಬ್ಬೊಬ್ಬರಿಗೆ ಒಂದೊಂದು ಬರುತ್ತೆ ಸರ್. ಬೇರೆ ಅಲ್ಲಿ ಆಗುತ್ತೆ ಹೇಳ್ತಾರೆ ನಿಮ್ಗೆ ಕ್ಲಾರಿಫೈ ಮಾಡಿ. ಬೇರೆ ಆಗುತ್ತೆ ಮತ್ತೆ ಕಾರ್ನರ್ ಸೈಟ್ಗೆ ಸ್ವಲ್ಪ ಜಾಸ್ತಿ ಬರುತ್ತೆ. ಮೇಡಮ್ ಅದೇನಾಗುತ್ತೆ ಮೇಡಮ್, ಕಾರ್ನರ್ ಸೈಟಿಗೆ 10% ಎಕ್ಸ್ಟ್ರಾ ಆಗುತ್ತೆ ಮೇಡಮ್. ನಾರ್ಮಲಿ ನಮ್ಮಲ್ಲಿ SAS ಸ್ಕೀಮ್ ಅಲ್ಲಿ ಏಪ್ರಿಲ್ ಕಟ್ಟಿದ್ರೆ 5% ರಿಬೇಟ್ ಬರುತ್ತೆ ಮೇಡಮ್ ಅವ್ರಿಗೆ ಬರುತ್ತೆ ಮೇಡಮ್ ರಿಬೇಟ್. ಏಪ್ರಿಲ್ ಒಳಗಡೆ ನೀವು ಕಟ್ಟಬೇಕು. ಇನ್ನೂ ಎಲ್ಲಾರ್ಗು ಹೇಳ್ಬೇಕು, ಯಾಕಂದ್ರೆ ಬರೋ ವರ್ಷದ ಮೇಡಮ್ ಹೇಳ್ತಿರೋದು. ಈಗ ಆಲ್ರೆಡಿ ಡಿಲೇ ಆಗೋಗಿದೆ ಮೇಡಮ್. ಇವ್ರು ಏನು 25-26 ನೆಕ್ಸ್ಟ್ ವರ್ಷದ್ದು ತಾವು ಏಪ್ರಿಲ್ ಅಲ್ಲೇ ಟ್ಯಾಕ್ಸ್ ಪೇ ಮಾಡಿದ್ರೆ 5% ರಿಬೇಟ್ ಬರುತ್ತೆ ಮೇಡಮ್. ಮೇ ಅಲ್ಲಿ ಕಟ್ಟಿದ್ರೆ ಏನು ಪೆನಾಲಿಟಿ ಇರಲ್ಲ ಮೇಡಮ್. ಜೂನ್ ಮಂತ್ ಅಲ್ಲಿ 2% ಪೆನಾಲಿಟಿ ಬೀಳುತ್ತೆ ಮೇಡಮ್. ಜುಲೈಯಲ್ಲಿ 4%, ಆ ತರ 2% ಪೆನಾಲಿಟಿ ಬರ್ತಾನೆ ಇರುತ್ತೆ ಮೇಡಮ್. ಮಾಹಿತಿನೇ ಅವ್ರಿಗೆ ಅವೇರ್ನೆಸ್ ಕೊಡಲ್ಲ, ಪೆನಾಲ್ಟಿ ಹಾಕಿ ಏನ್ ಪ್ರಯೋಜನ? ಇಲ್ಲ ಮೇಡಮ್, ಈಗ ಮೇಡಮ್ ಇದು 2002-03 ಇಂದ ಇದೇ ತರ ಇದೆ ಮೇಡಮ್. ಇದು ಮನೆಗೇನು ಸೈಟಿಗೆ 1000 ಆಯ್ತು, ಮನೇದ್ ಹೇಳಿ, ಮನೆ ಕತೆ ಹೇಳಿ. ಮನೇದ್ ಯಾರಾದ್ರೂ ದುಡ್ಡು ಕಟ್ಟಿದಾರಲ್ಲ ಅದನ್ನ ಇಟ್ಕೊಂಡು ಹೇಳಿ. ಈ ವರ್ಷದಲ್ಲಿ 2 ಟ್ಯಾಕ್ಸ್ ಕಟ್ಟಿದ್ದಾರೆ. ಅಲ್ಲಿ ಕಟ್ಟಿದ್ದೀರಾ? ಇಲ್ಲೂ ಕಟ್ಟಿಸ್ಕೊಡೋದು. ತಿರ್ಸಿ ಸರ್. ಒಂದೇ ಒಂದು ನಿಮಿಷ. ಅಲ್ಲಿ ಕಟ್ಟಿದ್ಮೇಲೆ ಇಲ್ಲಿ ಯಾಕೆ ಕಟ್ಟಿದ್ರು ಅವರು? ಮೊನ್ನೆದು ಶಶಿಧರ್ ಕಟ್ಟಿದ್ದಾರೆ ಮೇಡಮ್, 4024 ರೂಪಾಯಿ ಕಟ್ಟಿದ್ದಾರೆ ಒಂದು ವರ್ಷ. ಅಲ್ಲಿ ಒಂದು ವರ್ಷ 9000 ಕಟ್ಟಿದ್ದೀನಿ ಮೇಡಮ್. ಇಲ್ಲಿ ಇವಾಗ 5600 ಇದು 24-25 24-25 ಅಲ್ಲೂ ಕಟ್ಟಿದ್ದೀವಿ, ಇಲ್ಲೂ ಕಟ್ಟಿಸ್ಕೊಂಡು ಅಲ್ಲಿ 24-25 ಕಟ್ಟಿದ್ದಾರೆ. ರೆಸಿಪ್ಟ್ ಇದೆ ಇದರಲ್ಲಿ. ತೋರಿಸಿ ಸರ್, ರೆಸಿಪ್ಟ್ ಇದ್ರೆ ಯಾವ ಇಯರ್ದು ನೋಡಿ. ಅದು ಹಂಗೆಲ್ಲ ಕಟ್ಟಿಸ್ಕೊಳಕ್ಕಾಗತ್ತಾ? ಕಟ್ಟಿಸ್ಕೊಂಡ್ರು ಮೇಡಮ್. ಇಲ್ಲಿ PID ನಂಬರ್ ಬಂದ ಮೇಲೆ ಕಂಪ್ಯೂಟರ್ಗೆ ನಮ್ಗೆ ಆನ್ಲೈನ್ಗೆ ಬರಲೇಬೇಕು ಅಂತ ಬಲವಂತ ಮಾಡಿ ಕಟ್ಟಿಸ್ಕೊಂಡ್ರು. ಒಂದು ವರ್ಷಕ್ಕೆ ಕಟ್ಟಲೇಬೇಕು. ನಮ್ದಲ್ಲಿ ನಮ್ಗೆ ಜನರೇಟ್ ಆಗ್ಬೇಕಾದ್ರೆ ಒಂದು ವರ್ಷಕ್ಕೆ ಕಟ್ಟಲೇಬೇಕು. ಆನ್ಲೈನ್ ಅಲ್ಲಿ ಟ್ಯಾಕ್ಸ್ ಇಲ್ಲಂದ್ರೆ ಜನರೇಟ್ ಆಗಲ್ಲ ಮೇಡಮ್. ಜನರೇಟೇ ಆಗಲ್ಲ. ಅಲ್ಲಿ ಕಟ್ಟಿದ್ದು ಅಲ್ಲಿ ಕಟ್ಟಿದ್ ವಾಪಸ್ ತಗೋಬೇಕು ನೀವು. ಅಲ್ಲಿ ಕಟ್ಟಿರೋದು ಏನಾಗಿದ್ರು ಕಟ್ಟಿದ್ರೆ ನೀವು ಅದು ವಾಪಸ್ ತಗೋಬೇಕು. ಯಾವಾಗ KGF ಡೆವಲಪ್ಮೆಂಟ್ ಅಥಾರಿಟಿ ಅವರು ನಗರಸಭೆಗೆ ಈ ಖಾತಾದು ಇವೆಲ್ಲ ಜವಾಬ್ದಾರಿ ಇಲ್ಲಿ ಕೊಟ್ಟಾಗ ಈ ಪ್ರೊಸೀಜರ್ ಪ್ರಕಾರ ಇವ್ರಿಗೆ ಹ್ಯಾಂಡ್ ಓವರ್ ಮಾಡಾದ್ಮೇಲೆ ಇವರೇ ಈ ಖಾತಾ ಮಾಡ್ಬೇಕಾದ್ರೆ ಇವರೇ ಎಲ್ಲ ನಿಮ್ಗೆ ನೆಕ್ಸ್ಟ್ ಸರ್ವಿಸಸ್ ಕೊಡ್ಬೇಕಾದ್ರೆ 1 ವರ್ಷದ ಕಂದಾಯ ಕಟ್ಟಿಸ್ಕೊಂಡು ಇವರು ಈ ಖಾತಾ ಡ್ರೈವ್ ಮಾಡಕ್ ಅವಕಾಶ ಇದೆ ಅಂತ ಹೇಳ್ತಾರಲ್ವ. ಇದನ್ನ ನೀವು ನೆಕ್ಸ್ಟ್ ನಾನು ನೆಕ್ಸ್ಟ್ ಮೀಟಿಂಗ್ಗೆ ಅವ್ರನ್ನ ಕರೆಸ್ತೀನಿ, ಅವ್ರನ್ನೂ ಇಲ್ಲಿಗೆ ಕರೆಸ್ತೀನಿ. ಅವ್ರು ಏನಾದ್ರು ಆ ಥರ ಸರಿಯಾಗಿ ನಿಮ್ಗೆ ಎಜುಕೇಟ್ ಮಾಡಲಿಲ್ಲ, ನಿಮ್ಮನ್ನ ಮಿಸ್ಲೀಡ್ ಮಾಡಿ ಎರಡೆರಡು ಹತ್ರ ಟ್ಯಾಕ್ಸ್ ಕಟ್ಟಿಸ್ಕೊಂಡಿದ್ರೆ, ಕಂದಾಯ ಕಟ್ಟಿಸ್ಕೊಂಡಿದ್ರೆ ಅವ್ರನ್ನೂ ಸುಮ್ಮನೆ ಬಿಡಲ್ಲ. ಇಲ್ಲಿ ಕರೆಸ್ತೀನಿ, ನಿಮ್ಮ ಏರಿಯಾಗೆ ಕರೆಸ್ತೇನೆ, ನಿಮ್ಮ ಪ್ರೆಮಿಸಿಸ್ ಕರೆಸಿ. ಯಾರು ಇನ್ನೋಸೆಂಟ್ಸ್ನ ಮಿಸ್ಯೂಸ್ ಮಾಡ್ಕೊಂಡು, ಯಾರು ಅಮಾಯಕರನ್ನ ಈ ಥರ ಕತ್ಲಲ್ಲಿ ಇಟ್ಬಿಟ್ಟು ಅವ್ರಿಗೆ ಟೆನ್ಷನ್ ಕೊಟ್ಟು ದುಡ್ಡು ಅದಕ್ಕೂ ಕಟ್ಟಲಿ ಇದಕ್ಕೂ ಕಟ್ಟಲಿ ಆ ಥರ ಕೆಲಸ ಮಾಡ್ಕೊಂಡು, ಅದಕ್ಕೋಸ್ಕರನೇ ನಿಮಗೆ ಇಷ್ಟೆಲ್ಲ ಮಾಹಿತಿ ಸಿಗಬೇಕು ಅಂತಲೇ ನಾವು ಒದ್ದಾಡ್ಕೊಂಡು ಬಂದಿರೋದು. 4000 ಕಟ್ಟಿದ್ದೀರಾ, 4000 ಪೇಮೆಂಟ್ ಈ ಖಾತಾ ಮಾಡಕ್ ಆಗೋದೇ ಇಲ್ಲಿ 1 ವರ್ಷದ ಕಂದಾಯ ಕಟ್ಟಿಸ್ಕೊಂಡ್ರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಆನ್ಲೈನ್ ಜನರೇಟ್ ಮಾಡಬೇಕು ಅಂದ್ರೆ ಜನರೇಟ್ ಆಗೋದೇ ಇಲ್ಲಿ ಕಂದಾಯ ಟ್ಯಾಕ್ಸ್ ಕಟ್ಟಿಸ್ಕೊಂಡ್ರೆ ಈ ಖಾತಾ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾನು ಕ್ಲಿಯರ್ ಮಾಡ್ಕೊಂಡು ಅವ್ರನ್ನೂ ವಿಚಾರಿಸ್ತೀನಿ. ಯಾಕಂದ್ರೆ ಅವ್ರು ಇವತ್ತು ಬಂದಿಲ್ಲ ಮೀಟಿಂಗ್, ಯಾರ ಹತ್ರ ಆ ಥರ ಮಾಡಿದ್ದಾರೆ ಅಂತ ಅವ್ರನ್ನೂ ವಿಚಾರಣೆ ಮಾಡಿ ನೆಕ್ಸ್ಟ್ಗೆ ಇನ್ನೂ ಇದನ್ನ ಎಷ್ಟಾಗುತ್ತೆ ಟ್ರಾನ್ಸ್ಪರೆನ್ಸಿಗೆ ತಂದು ನಿಲ್ಲಿಸ್ತೀನಿ ನಾನು. ಮೇಡಮ್ G+1 ಮೇಡಮ್, ರೌಂಡ್ ಪ್ಲಸ್ ಫಸ್ಟ್ ಫ್ಲೋರ್. ಈ ವರ್ಷಕ್ಕೆ 4204 ರೂಪಾಯಿ ಟ್ಯಾಕ್ಸ್. ಮೆಜರ್ಮೆಂಟ್ ಸರ್, ಖಾತಾ ಶುಲ್ಕ ಮೆಜರ್ಮೆಂಟ್ 40-30. ಬಿಲ್ಡಿಂಗ್ ಕಟ್ಟಿರೋದು 40-30 ಅಲ್ಲಿ ಕಟ್ಟಿದ್ದಾರೆ. ಗ್ರೌಂಡ್ ಪ್ಲಸ್ ಫಸ್ಟ್ ಫ್ಲೋರ್ ಕಟ್ಟಿದ್ದಾರೆ. ಅಷ್ಟಕ್ಕೆ ಇವರು 4204 ಕಟ್ಟಿಸ್ಕೊಂಡಿದ್ದಾರೆ. 600 ರೂಪಾಯಿ ಈ ಖಾತಾದಿದೆ, ಅದು ಕಟ್ಟಿದ್ದಾರೆ. ಕಟ್ಟಿ 600 ಕಟ್ಟಿದ್ದಾರೆ. ಫೀಸ್ ಅಲ್ಲ ಸರ್, ಅದು 600. ಇಲ್ಲೇ ಕಟ್ಟಿದ್ದಾರೆ. ಜಯರಾಮ್ ಸರ್, ಫೀಸ್ ತಾನೇ 600. ಮೇಡಮ್ ಇಲ್ಲಿ ಇನ್ನೊಂದು ಸಬ್ಮಿಷನ್ ಮೇಡಮ್, ಇವರು ಏನು ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ ಈ ದಾಖಲೆಗಳು ಅವ್ರಿಗೆ ಸಿಗುತ್ತೆ. ಇವರು ಆನ್ಲೈನ್ ಅಲ್ಲಿ ಕಟ್ಲಿ, Paytm ಅಲ್ಲಿ ಕಟ್ಲಿ, ನೋಡಿ 4024 ಕಟ್ಟಿದ್ದಾರೆ. ಚಲನ್ ಮೇಡಮ್, ಕಟ್ಟಿದ್ದಾರೆ.
ಮನೆಯಲ್ಲಿ ಯೂಸ್ ಮಾಡಿರೋಂಥ ಅದು ಇಲ್ಲಿ ಬಿಗ್ ಬಾಲು ಗ್ರಾನೈಟ್ ಫ್ಲೋರ್ ಟೀಕ್ ವುಡ್ ಆ ಮೆಟೀರಿಯಲ್ಸ್ ಯೂಸ್ ಮಾಡಿರ್ತಾರೆ. ಈ ಮೆಟೀರಿಯಲ್ ಬೇಸಿಸ್ ಮೇಲೆ ಟ್ಯಾಕ್ಸ್ ವೇರಿಯೇಷನ್ ರೂಫ್ ಶೀಟ್ಗೆ ಒಂಥರ ಇರುತ್ತೆ, ಕಾಂಕ್ರೀಟ್ ಒಂಥರ ಇರುತ್ತೆ, ಗ್ರಾನೈಟ್ಗೆ ಒಂಥರ ಇರುತ್ತೆ. ಆಮೇಲೆ ವುಡ್ ಒಂದೇ ವುಡ್ ಅದು ಒಂದು ನೋಟಿಸ್ ಮಾಡಿಬಿಡಿ, ಅದು ಮಾಡ್ಬಿಡಿ, ನೋಟಿಸ್ ಆಯ್ತು, ಅದು ಅವ್ರಿಗೆ ಅನುಕೂಲ ಆಗುತ್ತೆ. ಇವರು ಅವೇರ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮೇಡಮ್. ಮಾಡ್ದಂಗೆ ಆಗುತ್ತೆ, ಮಾಡ್ಬಿಡಿ, ಆಯ್ತು ಸರ್. ಒಬ್ಬರದು ಇವ್ರದ್ದು ಈಗ ಕೊಟ್ಬಿಡೋಣಪ್ಪ, ಒಬ್ಬರಿಗೆ ಕೊಡೋಣ, ಕೊಟ್ಬಿಡಿ ಮೇಡಮ್, ಸೊ ದಟ್ ಕೊಟ್ಬಿಡಿ, ಇಶ್ಯೂ ಮಾಡ್ತಾರೆ. ಆಯ್ತು. ಅವ್ರ ಅಭಿಪ್ರಾಯ ಕೇಳಿ- ಬಾಲು ಸರ್, ಬಾ ಕೌನ್ಸಿಲರ್, ಬಾ ಪಕ್ಕದ ಬಾ ಕೌನ್ಸಿಲರ್. ಬಿಡಿ ಪರ್ಪಸ್. ದಾರಿ ಹುಡುಕಿ ಪ್ರತಿಯೊಂದು ಸಮಾಧಾನ ಮೈನಾ ನಮ್ಗೆ ಯಾವಾಗ ಸಮಾಧಾನ ಆಗತ್ತೆ ಅಂದ್ರೆ ಈ ಒಂದು 200 ಫ್ಯಾಮಿಲೀಸ್ ನಿಲ್ಲಿಸ್ತಿರಲ್ಲ, ಇದು ಉಪಯೋಗ ಪಡ್ಕೊಂತಿರಲ್ಲ, ಅವಾಗ ಸಮಾಧಾನ ಆಗುತ್ತೆ.